ಉಡುಪಿನಲ್ಲಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಎನ್ಎಸ್ಯುಐ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಜಸ್ಟಿಸ್ ಬೇಕೇ ಬೇಕು. ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ನಿಮ್ಮಿಂದ ಜಸ್ಟಿಸ್ ಬೇಕೇ ಬೇಕು. ಎಲ್ಲ ಸರ್ಕಾರ ಯಾರೆಲ್ಲ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿದ್ದೀರಾ, ಅದು ನಮ್ಮ ಮಿನಿಸ್ಟರ್ ಆಗಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಜಸ್ಟಿಸ್ ಅನ್ನ ಕೊಡಬೇಕು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದ್ಯಾರ್ಥಿನಿ ಶ್ರೇಯಾ ಕೋಣಾಜೆ ಅವರು, ರಾಜ್ಯದ ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ದೊರಕಲು ನೀಟ್ ಪರೀಕ್ಷೆಯನ್ನೇ ರದ್ದುಗೊಳಿಸಬೇಕು. ಹಿಂದಿನ ರೀತಿಯಲ್ಲೇ ಸಿಇಟಿಎ ಮುಂದುವರಿಯಲಿ. ಈ ಮೂಲಕ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಭ್ರಷ್ಟಾಚಾರವನ್ನು ನಡೆಸಿರುವ ಸರ್ಕಾರ 22 ಲಕ್ಷ ವಿದ್ಯಾರ್ಥಿಗಳ ವಿಶ್ವಾಸಕ್ಕೆ ಜವಾಬ್ದಾರಿ ಆಗುವುದೇ? ಹಗರಣದಲ್ಲಿ ಭಾಗಿಯಾದವರ ವಿರುದ್ಧ ಯಾವ ರೀತಿಯ ಶಿಕ್ಷೆಯನ್ನ ಪ್ರಧಾನಿಯವರು ನೀಡ್ತಾರೆ ಅನ್ನೋದೇ ಪ್ರಶ್ನೆಯಾಗಿದೆ. ಕರ್ನಾಟಕಕ್ಕೆ ಬಿಹಾರ, ರಾಜಸ್ಥಾನದಿಂದ ಬಂದು ವೈದ್ಯಕೀಯವನ್ನ ಕಲಿಯುತ್ತಾರೆ. ಆದರೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಅವಕಾಶವೇ ಇಲ್ಲದಂತಾಗಿದೆ. ರಿಕ್ಷಾ, ಬಸ್ ಚಾಲಕರು, ಕೂಲಿ ಕಾರ್ಮಿಕರ ಮಕ್ಕಳು ನೀಟನ್ನು ಎದುರಿಸಿದ್ದಾರೆ. ಆದರೆ ಅದರಲ್ಲೇ ಸೋರಿಕೆಯುಂಟು ಮಾಡಿ ಶೈಕ್ಷಣಿಕ ಜೀವನವನ್ನೇ ಹಾಳುಗೆಯುತ್ತಿರುವುದು ಎಂಥ ನ್ಯಾಯ ಎಂದು ಪ್ರಶ್ನಿಸಿದ್ದಾರೆ. I have a question for the government of India. Who is ready to take the accountability and responsibility for more than 22 millions of people have written the NET exam? ಪರೀಕ್ಷೆಯನ್ನ ಬರೆದಿದ್ದಾರೆ. 22 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳು ತುಂಬಾ ಹೋಪ್ಸ್ ಅನ್ನ ಇಟ್ಕೊಂಡು, ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬಾ ದೊಡ್ಡ ದೊಡ್ಡ ಡ್ರೀಮ್ಸ್ ಅನ್ನ ಇಟ್ಕೊಂಡು ನಾವು ಪರೀಕ್ಷೆಯನ್ನ ಬರೀತೇವೆ. ಸೊ ನಮ್ಗೆ ಜಸ್ಟಿಸ್ ಯಾರು ಕೊಡ್ತಾರೆ? ನಮ್ಮ ಟ್ರಸ್ಟ್ ಆಲ್ರೆಡಿ ಗವರ್ಮೆಂಟ್ ಬ್ರೇಕ್ ಮಾಡಿ ಆಗಿದೆ. ಆ ಟ್ರಸ್ಟ್ ಅನ್ನ ಗವರ್ಮೆಂಟ್ ಮತ್ತೆ ಹೇಗೆ ರೀಗೈನ್ ಮಾಡುತ್ತೆ? ನನ್ನ ಮೊದಲನೇ ಪ್ರಶ್ನೆ ನಮ್ಮ ಗವರ್ಮೆಂಟ್ಗೆ. ಹಾಗೆಯೇ ನನ್ನ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ನಮ್ಮ ಪ್ರಧಾನ ಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿಜಿ ಅವರಿಗೆ. ಈ ಕರಪ್ಷನ್ ನಡೆದಿದೆ. ಸೊ ಇದನ್ನ ಅವರು ಹೇಗೆ ಸರಿಪಡಿಸ್ತಾರೆ? ಕರಪ್ಷನ್ ಮಾಡಿರುವಂತಹ ಪೀಪಲ್ಗೆ ಹೇಗೆ ಪನಿಷ್ಮೆಂಟ್ ಅನ್ನ ಕೊಡ್ತಾರೆ? ಯಾವ ತರ ಅವರು ಈ ಕರಪ್ಷನ್ ಅನ್ನ ಸ್ಟಾಪ್ ಮಾಡ್ತಾರೆ? ನೀಟ್ ಅನ್ನ ಅವರು ಬ್ಯಾನ್ ಮಾಡಬೇಕು. ಯಾಕಂತ ಹೇಳಿದ್ರೆ 12th ಮಾರ್ಕ್ಸ್ ಉಂಟು ನಮ್ಮ ಹತ್ರ, ಅದರ ಬೇಸಿಸ್ ಮೇಲೆ ನಮ್ಗೆ ಸೀಟ್ ಅನ್ನ ಅವ್ರು ಕೊಡ್ಬೋದು. ಇಟ್ ಈಸ್ ನಾಟ್ ಅಟ್ ಆಲ್ ಮ್ಯಾಂಡೇಟರಿ ರೈಟ್. ವಿ ಶುಡ್ ರೈಟ್ ದ ನೀಟ್ ಎಕ್ಸಾಮಿನೇಷನ್. ವಿ ವಾಂಟ್ our Prime Minister Narendra Modi ji to note that he has to ban the NEET examination. ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಬಿಹಾರಿಂದ, ಎಲ್ಲೋ ರಾಜಸ್ಥಾನದಿಂದ ಮಕ್ಕಳು ಬಂದ್ಬಿಟ್ಟು ಕಲಿತಾರೆ. ಬಟ್ ನಮ್ಮ ಊರಲ್ಲಿರುವಂತಹ ಪ್ರತಿಭೆಗಳಿಗೆ ವೇದಿಕೆ ಇಲ್ಲ. ಯಾಕೆ ಹಾಗೆ? ಎಷ್ಟೋ ನಮ್ಮ ಡ್ರೈವರ್, ರಿಕ್ಷಾ ಡ್ರೈವರ್ ಮಕ್ಕಳಾಗಿರ್ಬೋದು, ಬಸ್ ಚಾಲಕರ ಮಕ್ಕಳಾಗಿರ್ಬೋದು, ಪಾಪ ಕೂಲಿ ಕೆಲಸ ಮಾಡುವ ಮಕ್ಕಳಾಗಿರ್ಬೋದು, ನಾವೆಲ್ಲರೂ ಕೂಡ ದೊಡ್ಡ ದೊಡ್ಡ ಡ್ರೀಮ್ ಅನ್ನ ಇಟ್ಕೊಂಡು ಮುಂದೆ ಬರ್ಬೇಕು. ನನ್ ಮಗ ಡಾಕ್ಟರ್ ಆಗ್ಬೇಕಪ್ಪ ಅಂತ ಎಷ್ಟು ಕಷ್ಟ ಪಡ್ತಾರೆ. ಒಂದೊಂದು ರೂಪಾಯಿಗೂ ಕೂಡ ನಾವು ಎಷ್ಟು ಕಷ್ಟ ಪಡ್ತೀವಿ ಅಂತ ನಮಗ್ ಮಾತ್ರ ಗೊತ್ತು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ, ರಿಚ್ ಪೀಪಲ್ 28 ಲಕ್ಷ ಅಲ್ಲ 50 ಲಕ್ಷ ಕೂಡ ಕೊಟ್ಟು ಅವರು ಪೇಪರ್ ಅನ್ನ ತಗೋಬಹುದು, ರ್ಯಾಂಕ್ ಅನ್ನ ಪಡಿಬಹುದು. ನಾವು ನಮ್ಮ ಗವರ್ಮೆಂಟ್ ಅನ್ನ ಹೇಗೆ ಟ್ರಸ್ಟ್ ಮಾಡಬೇಕು ಅಂತ ನೀವುಗಳು ನಮ್ಗೆ ಹೇಳ್ಕೊಡ್ಬೇಕು. ಈಗ ನಮ್ಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ಮೇಲೆ ಸಿಕ್ಕಾಪಟ್ಟೆ ಪ್ರೌಡ್ ಇತ್ತು. ಈಗ ನಮ್ಗೆ ಡೌಟ್ ಬರ್ತಾ ಇದೆ, ನಾವು ಯಾರನ್ನ ಬ್ಲೇಮ್ ಮಾಡಬೇಕು? ನಾವು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನ ಬ್ಲೇಮ್ ಮಾಡಬೇಕಾ, ಅಥವಾ ನಮ್ಮ ಅಥಾರಿಟೀಸ್ ಅನ್ನ ಬ್ಲೇಮ್ ಮಾಡಬೇಕಾ, ಅಥವಾ ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ಫೇರ್ ಅದು ಅಂತ ಹೇಳ್ಬೇಕಾ? ಯಾರನ್ನ ಬ್ಲೇಮ್ ಮಾಡಬೇಕು? ಯಾರು ಇದಕ್ಕೆ ಜವಾಬ್ದಾರಿ ತಗೋತಾರೆ? ಎಷ್ಟೋ ಮನೆಗಳಲ್ಲಿ ಅವರು ಅವರ ಮಕ್ಕಳನ್ನ ಈ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಇಂದ ಅವರ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಅಂತ ಫ್ಯಾಮಿಲಿಗೆ ನೀವುಗಳು ಏನ್ ಹೇಳ್ತೀರಾ? ಹೇಗೆ ಸಾಂತ್ವನ ಕೊಡ್ತೀರಾ? ದುಡ್ಡು ಕೊಟ್ಟು ಸಾಂತ್ವನ ಕೊಡ್ತೀರಾ? ದುಡ್ಡು ಕೊಟ್ಟು ಸಾಂತ್ವನ ಕೊಡೋದು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಜಸ್ಟಿಸ್ ಟು ಆಲ್ ದ ಸ್ಟೂಡೆಂಟ್ಸ್. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿ ಸೀಟ್ ಸಿಗ್ಬೇಕು ಅಂತ ಹೇಳಿದ್ರೆ ಅವ್ರದ್ದು ಸ್ಟೂಡೆಂಟ್ ಇದು ಪರಿಶ್ರಮ ಮಾತ್ರ ಇರೋದಿಲ್ಲ, ಆ ಇಡೀ ಫ್ಯಾಮಿಲಿದು ಪರಿಶ್ರಮ ಇರುತ್ತೆ. ಆ ಇಡೀ ಫ್ಯಾಮಿಲಿ
ಅವರು ಅವರ ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾರೆ. ಸೊ ನಮ್ಗೆ ಬೇಕಾಗಿರೋದು ನಿಮ್ಮಿಂದ ಜಸ್ಟಿಸ್. ಉಳ್ಳಾಲ ನಗರ ಕಾಂಗ್ರೆಸ್ ಅಧ್ಯಕ್ಷೆ ಅಮಿತಾ ಉಳ್ಳಾಲ್ ಅವರು ಮಾತನಾಡಿ, ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನ ಪಡೆಯಲು ಅನುಕೂಲಕರವಾದ ವಾತಾವರಣವನ್ನೇ ಹಾಳುಗೈಯುತ್ತಿದ್ದಾರೆ. ದೇಶದುದ್ದಕ್ಕೂ ನೀಟ್ ಪರೀಕ್ಷೆಯನ್ನ ಎದುರಿಸಿರುವಂತಹ ವಿದ್ಯಾರ್ಥಿಗಳು ನಡೆಸುವ ಆತ್ಮಹತ್ಯೆಗಳಿಗೆ ಯಾರು ಹೊಣೆ? ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವವರು ಯಾರು ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಮುಖಂಡ ಆಲ್ವಿನ್ ಡಿಸೋಜ್ ಅವರು ಮಾತನಾಡಿ, ಹಿಂದೂಗಳು ಆತಂಕದಲ್ಲಿದ್ದಾರೆ ಅನ್ನುವ ಮೋದಿ ಸರ್ಕಾರ ಹಿಂದೂಗಳ ಮಕ್ಕಳಿರುವ ನೀಟ್ ಪರೀಕ್ಷೆಯಲ್ಲೇ ಹಗರಣಗಳು ನಡೆದಾಗ ಯಾಕೆ ಮಾತನಾಡುವುದಿಲ್ಲ ಎಂದು ಕೇಳಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಎನ್ಎಸ್ಯುಐ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದ ಶಾಹಿಲ್ ಮಂಚಿಲಾ, ಪ್ರಧಾನ ಕಾರ್ಯದರ್ಶಿಯಾದ ಯುಟಿ ಫರೀದ್, ಸುಹಾನ್ ಆಳ್ವ, ಶಾಕಿರ್ ಹುಸೇನ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳಿಯರ್, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಮೋನು ಮಲಾರ್, ರಾಜ್ಯ ಕ್ರೈಸ್ತ ಸಂಘಟನೆಯ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜಾ, ದಿನೇಶ್ ರೈ, ದಿನೇಶ್ ಕುಂಪಲ, ದಿನೇಶ್ ಮೋಳೂರು, ಉಸ್ಮಾನ್ ಕಲ್ಲಾಪು, ನವಾಜ್ ನರಿಂಗಾನ, ಜಾಕರಿಯಾ ಮಲಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ.